ಚಿನ್ನ ಖರೀದಿ ಮಾಡಿ ಬರೋಬ್ಬರಿ 2.42 ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪದ ಹಿನ್ನೆಲೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆಯನ್ನ ಈಗ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಕಾರಣ ಚಿನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿದ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆಯ ಬಂಧನವಾಗಿದೆ. ಚಿನ್ನಾಭರಣ ಮಳಿಗೆಯಲ್ಲಿ ಕೋಟಿ ರೂಪಾಯಿ ವಂಚನೆ ಮಾಡಿರೋ ವಿಚಾರ ಗೊತ್ತಾಗ್ತಾ ಇದೆ. ಗಣ್ಯರ ಹೆಸರನ್ನ ಬಳಸಿಕೊಂಡು ಚಿನ್ನಾಭರಣ ಖರೀದಿ ಮಾಡಿ ಹಣ ಪಾವತಿ ಮಾಡದೆ ಶ್ವೇತಾ ಗೌಡ ವಂಚಿಸಿದ್ರು. ಈ ಹಿನ್ನೆಲೆ ಇವರನ್ನ ಬಂಧನ ಮಾಡಲಾಗಿದೆ. ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿರೋದು. ಕಾರಣ ಇವರು ಚಿನ್ನ ಖರೀದಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿರೋದು. ಚಿನ್ನ, ಕಾರು ಸೇರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಎಸಿಪಿ ಗೀತಾ ನೇತೃತ್ವದ ತಂಡದಿಂದ ತನಿಖೆ ಈಗ ಚುರುಕುಗೊಳ್ತಾ ಇದೆ. ವಿಚಾರಣೆಗೆ ಬರುವಂತೆ ವರ್ತೂರು ಪ್ರಕಾಶ್ಗೆ ನೋಟಿಸ್ ಕೂಡ ಜಾರಿಯನ್ನ ಮಾಡಲಾಗಿದೆ. ವರ್ತೂರು ಪ್ರಕಾಶ್ಗೂ ನೋಟಿಸ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವರಾಜ್, ಬಂಧನ ಆಗಿರುವಂತಹ ಈಕೆ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಿನ್ನೆಲೆ ವರ್ತೂರು ಪ್ರಕಾಶ್ಗೂ ನೋಟಿಸ್ ಅನ್ನ ಕೊಟ್ಟಿರೋದು. ಏನಿ ಪ್ರಕರಣ? ಎಸ್ ಶ್ರೀಪಾದ್, ಇದು ಕೆಲ ದಿನಗಳ ಹಿಂದೆ ಅವನ್ಯೂ ರಸ್ತೆಯಲ್ಲಿರುವಂತಹ ನವರತ್ನ ಜ್ಯುವೆಲರ್ಸ್ ಎನ್ನುವಂತಹ ಮಳಿಗೆಯಲ್ಲಿ ಈ ಬಗಲ್ಗುಂಟೆ ನಿವಾಸಿ ಶ್ವೇತಾ ಗೌಡ ಏನಿದ್ದಾಳೆ, ಈಕೆ ವರ್ತೂರು ಪ್ರಕಾಶ್ ಅವರ ಆಪ್ತೆ. ಈಕೆ ಅಲ್ಲಿ ಹೋಗಿ ಸುಮಾರು 2.42 ಕೋಟಿ ರೂಪಾಯಿ ಮೌಲ್ಯದ ಆಭರಣವನ್ನ ಖರೀದಿ ಮಾಡ್ತಾಳೆ. ಆದ್ರೆ ಹಣವನ್ನ ಕೊಟ್ಟಿಲ್ಲ. ಅಂದ್ರೆ ನಾನು ಇವ್ರು ಗುರ್ತಾ ಇದ್ದಾರೆ, ನಾನು ನಿಮಗೆ ಪೇ ಮಾಡ್ತೀನಿ ಅಂತ ಹೇಳಿ ಆಕೆ ಹಣವನ್ನ ನೀಡದೆ ಎಸ್ಕೇಪ್ ಆಗಿರ್ತಾಳೆ. ಹೀಗಾಗಿ ವಂಚನೆ ಕೇಸ್ ಕೂಡ ದಾಖಲಾಗಿರುತ್ತೆ ಪುಲಕೇಶಿ ನಗರ ಉಪವಿಭಾಗದಲ್ಲಿ. ಆಗ ಎಸಿಪಿ ಗೀತಾ ಅವರಿಗೆ ಈ ತನಿಖೆಯ ಹೊಣೆಯನ್ನ ಕೂಡ ನೀಡಲಾಗುತ್ತೆ. ಆನಂತರ ಎಸಿಪಿ ಗೀತಾ ಈ ಶ್ವೇತನನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಆಕೆ ಮೈಸೂರಿನಲ್ಲಿ ಸಿಗ್ತಾಳೆ. ಆಕೆಯನ್ನ ಬಂಧನ ಮಾಡಿ ಸದ್ಯ ಈಗ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಶ್ವೇತ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ಲು. ಅದಲ್ಲದೆ ಹಣವನ್ನ ಸುಲಭವಾಗಿ ಸಂಪಾದಿಸಬಹುದು ಅಂತ ಈ ರೀತಿ ಅಡ್ಡದಾರಿ ಹಿಡಿದ್ಲ ಎನ್ನುವಂತಹ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಚಿನ್ನಾಭರಣ ವ್ಯಾಪಾರ ಮಾಡೋದಾಗಿ ಕೆಲ ಸಗಟು ವ್ಯಾಪಾರಿಗಳಿಂದನೂ ಕೂಡ ಈ ಚಿಲ್ಲರೆ ಚಿನ್ನದ ಅಂಗಡಿಗಳೇನಿದ್ದಾರೆ ಅವರಿಂದನೂ ಕೂಡ ಆಭರಣವನ್ನ ಖರೀದಿಸಿ ಮೋಸವನ್ನ ಮಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈಗ ಸದ್ಯ ಈ ಪ್ರಕರಣದಲ್ಲಿ ಈ ಹಿಂದೆ ವ್ಯಾಪಾರದಲ್ಲಿ ಮೋಸ ಮಾಡಿದ್ಲಲ್ಲ, ಆ ಪ್ರಕರಣದಲ್ಲಿ ಯಲಹಂಕ ಪೊಲೀಸರು ಕೂಡ ಆಕೆಯನ್ನ ಬಂಧಿಸಿದ್ರು. ಜಾಮೀನನ್ನ ಪಡೆದು ಮತ್ತೆ ಅದೇ ಚಾಳಿಯನ್ನ ಮುಂದುವರೆಸ್ಕೊಂಡು ಬಂದು ಈಗ ನವರತ್ನ ಜ್ಯುವೆಲರ್ಸ್ ನಲ್ಲಿ ಈ ಸಂಜಯ್ ಬಾಪ್ನಯ್ಯನವರನ್ನ ಭೇಟಿ ಆಗಿದ್ಲು ಶ್ವೇತಾ ಗೌಡ. ಅವರಿಂದ ಈ ತರ ಅವ್ರ ಹತ್ರ 2-3 ಬಾರಿ ಅವರ ಒಂದು ನಂಬಿಕೆಯನ್ನ ಗಳಿಸ್ಕೊಂಡು ಸುಮಾರು 2 ಕೆಜಿ ಮೌಲ್ಯದ ಚಿನ್ನಾಭರಣವನ್ನ ಖರೀದಿಸಿ ವಂಚನೆಯನ್ನ ಕೂಡ ಮಾಡಿದ್ಲು. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ನಂತರ ಎಸಿಪಿ ಅವರು ತನಿಖೆಯನ್ನ ಕೈಗೊಂಡು ಈಗ ಸದ್ಯ ಶ್ವೇತಾ ಅವರನ್ನ ಸದ್ಯ ತಪ್ಪಿಸಿಕೊಂಡಿದ್ದ ಶ್ವೇತಾ ಅವರನ್ನ ಬಂಧನ ಮಾಡಿದ್ದಾರೆ. ಬಿಜೆಪಿ ನಾಯಕನ ಕಾರ್ನಲ್ಲಿ ಆಕೆ ಸಿಕ್ಕಿ ಬಿದ್ದಿದ್ಲು ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಕೋಲಾರ ಜಿಲ್ಲೆಯ ಬಿಜೆಪಿ ಮುಖಂಡರೊಬ್ಬರಿಗೆ ಸೇರಿದಂತ ಒಂದು ಕಾರು, ಆ ಕಾರ್ನಲ್ಲಿ ಶ್ವೇತಾ ಮೈಸೂರಿಗೆ ತೆರಳಿದ ಮಾಹಿತಿ ಸಿಕ್ಕುತ್ತೆ. ಆನಂತರ ಕಾರ್ಯಾಚರಣೆ ನಡೆಸಿದಂತ ಪೊಲೀಸರು ಆಕೆಯನ್ನ ಬಂಧನ ಮಾಡಿದ್ದಾರೆ. ಈಗ ಸದ್ಯ ವರ್ತೂರು ಪ್ರಕಾಶ್ ಅವರಿಗೆ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದು, ಅವರಿಗೆ ಠಾಣೆಗೆ ಬಂದು ಒಂದು ಸ್ಪಷ್ಟನೆ ನೀಡಬೇಕು ಎನ್ನುವಂತ ಒಂದು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಈ ಶ್ವೇತಾ ಹಲವು ಗಣ್ಯರ ಜೊತೆ ಕೂಡ ಫೋಟೋವನ್ನ ತೆಗೆಸ್ಕೊಂಡು ಈ ರೀತಿ 2ನೇ ಬಾರಿಗೆ ಈಗ ವಂಚನೆ ಮಾಡಿ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾಳೆ. ವಿಚಾರಣೆ ನಂತರ ಇನ್ನು ಬೇರೆ ಯಾವುದೋ ಪ್ರಕರಣಗಳು ಹೊರ ಬರ್ತಾವ ಎನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ವರ್ತೂರು ಪ್ರಕಾಶ್ ಅವರೇ ಸ್ವತಃ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ನೋಡೋಣ. ಕಮರ್ಷಿಯಲ್ ಪಟ್ಟಣ ಪೊಲೀಸರಿಗೆ ನಿನ್ನೆ ನನಗೆ ಮಾಹಿತಿ ಬಂತು ಸ್ಟೇಷನ್ ಇಂದ ಈ ತರ ವಿಷಯ ಆಗೈತೆ ಅಂತ ಹೇಳಿ. ಅದು 100% ಸುಳ್ಳು. ನಾನು ಸೋಮವಾರ ಸ್ಟೇಷನ್ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ತರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ 2-3 ಸತಿ ಬಂದು ನಮ್ಮ ಮನೆಗೆ. ಅಷ್ಟು ಬಿಟ್ರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೆ ಗೊತ್ತಾಗಿತ್ತು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನಗೆ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನ್ ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ತಿಳಿಸಿದ್ರು.
ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್, ಆಯ್ತು ಒಳ್ಳೇದಾಗಿ ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಸುಮಾರು ಜನಕ್ಕೆ ಪರಿಚಯ ಮಾಡ್ಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡು ಬಂದು ನಿನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ. ಆಕೆ ಜ್ಯುವೆಲ್ರಿ ಶಾಪ್ ಮಾಲೀಕರಿಗೆ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ರು. ನಿಮ್ಮ ಹತ್ರ ಬಂದಾಗ ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡೇ ಇಲ್ಲ ಯಾವತ್ತೂ. ಬಂಗಾರ ವ್ಯಾಪಾರ, ಬಂಗಾರ ತಗೊಂಡೋದೆಲ್ಲ ಮೋಸ್ಟ್ಲಿ ಚೀಟರ್ ಇರ್ಬೇಕು. ನಮ್ಮನ್ನು ಈ ತರ ಸುಳ್ಳು ನಮ್ದೆಲ್ಲ ನಮ್ಮ ಹತ್ರ ಮಾಹಿತಿನೇ ಇಲ್ಲ. ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಾನು ನೆನ್ನೆನೆ ಗೊತ್ತಾಗಿದ್ದು. ಆಕೆ ಬಂಗಾರ ತಗೊಂಡವಳೆ, ಹಿಂಗ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆನೆ. ನಿಮ್ ಮನೆ ಅಡ್ರೆಸ್ ಕೂಡ ಕೊಟ್ಟು ಹಿಂಗೆ ಮಾಮೂಲಿ ಜನ ಬರೋದೇನಪ್ಪ ಮನೆ ಹತ್ರ, ಸಾರ್ವಜನಿಕರು ಬಂದೇ ಬರ್ತಾರೆ, ಹಂಗ್ ಪರಿಚಯ ಅಷ್ಟೇ. ಬಟ್ ಅದೊಂದು 20 ದಿವಸ ಆಮೇಲೆ ನಮ್ಮ ಮನೆಗೆ ಬಂದಿಲ್ಲ ಅವರು. 20 ದಿವಸ ಅಷ್ಟೇ, ನಮ್ಮ ಮನೆ ಕಡೆನೇ ಬರ್ಲಿಲ್ಲ. ಜ್ಯುವೆಲ್ರಿ ಶಾಪ್ ಅವ್ರಿಗೆ ನಿಮ್ಮ ಮನೆ ಅಡ್ರೆಸ್ ಅದು ಗೊತ್ತಿಲ್ಲ. ಅದು ನಾನು ಸ್ಟೇಷನ್ ಬಂದ್ರೆ ಗೊತ್ತಾಗ್ತದೆ. ಏನೋ ನಿಮ್ ಪೊಲೀಸ್ ಕರೆದಿದ್ದಾರೆ ಸರ್, ಸೋಮವಾರ ಹೋಗ್ತಿದ್ವಿ, ಫೋನಲ್ಲಿ ಹೇಳಿದ್ದಾರೆ. ಸೋಮವಾರ. ಥ್ಯಾಂಕ್ ಯು ಸರ್. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಕಮರ್ಷಿಯಲ್ ಪೋರ್ಟಲ್ ಪೊಲೀಸರಿಗೆ. ಚಿನ್ನ ಖರೀದಿ ಮಾಡಿ ಬರೋಬ್ಬರಿ 2.42 ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪದ ಹಿನ್ನೆಲೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆಯನ್ನ ಈಗ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಕಾರಣ ಚಿನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿದ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆಯ ಬಂಧನವಾಗಿದೆ. ಚಿನ್ನಾಭರಣ ಮಳಿಗೆಯಲ್ಲಿ ಕೋಟಿ ರೂಪಾಯಿ ವಂಚನೆ ಮಾಡಿರೋ ವಿಚಾರ ಗೊತ್ತಾಗ್ತಾ ಇದೆ. ಗಣ್ಯರ ಹೆಸರನ್ನ ಬಳಸಿಕೊಂಡು ಚಿನ್ನಾಭರಣ ಖರೀದಿ ಮಾಡಿ ಹಣ ಪಾವತಿ ಮಾಡದೆ ಶ್ವೇತಾ ಗೌಡ ವಂಚಿಸಿದ್ರು. ಈ ಹಿನ್ನೆಲೆ ಇವರನ್ನ ಬಂಧನ ಮಾಡಲಾಗಿದೆ. ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿರೋದು. ಕಾರಣ ಇವರು ಚಿನ್ನ ಖರೀದಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿರೋದು. ಚಿನ್ನ, ಕಾರು ಸೇರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಎಸಿಪಿ ಗೀತಾ ನೇತೃತ್ವದ ತಂಡದಿಂದ ತನಿಖೆ ಈಗ ಚುರುಕುಗೊಳ್ತಾ ಇದೆ. ವಿಚಾರಣೆಗೆ ಬರುವಂತೆ ವರ್ತೂರು ಪ್ರಕಾಶ್ಗೆ ನೋಟಿಸ್ ಕೂಡ ಜಾರಿಯನ್ನ ಮಾಡಲಾಗಿದೆ. ವರ್ತೂರು ಪ್ರಕಾಶ್ಗೂ ನೋಟಿಸ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವರಾಜ್, ಬಂಧನ ಆಗಿರುವಂತಹ ಈಕೆ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಿನ್ನೆಲೆ ವರ್ತೂರು ಪ್ರಕಾಶ್ಗೂ ನೋಟಿಸ್ ಅನ್ನ ಕೊಟ್ಟಿರೋದು. ಏನಿ ಪ್ರಕರಣ? ಎಸ್ ಶ್ರೀಪಾದ್, ಇದು ಕೆಲ ದಿನಗಳ ಹಿಂದೆ ಅವನ್ಯೂ ರಸ್ತೆಯಲ್ಲಿರುವಂತಹ ನವರತ್ನ ಜ್ಯುವೆಲರ್ಸ್ ಎನ್ನುವಂತ ಮಳಿಗೆಯಲ್ಲಿ ಈ ಬಗಲ್ಗುಂಟೆ ನಿವಾಸಿ ಶ್ವೇತಾ ಗೌಡ ಏನಿದ್ದಾಳೆ, ಈಕೆ ವರ್ತೂರು ಪ್ರಕಾಶ್ ಅವರ ಆಪ್ತೆ. ಈಕೆ ಅಲ್ಲಿ ಹೋಗಿ ಸುಮಾರು 2.42 ಕೋಟಿ ರೂಪಾಯಿ ಮೌಲ್ಯದ ಆಭರಣವನ್ನ ಖರೀದಿ ಮಾಡ್ತಾಳೆ. ಆದ್ರೆ ಹಣವನ್ನ ಕೊಟ್ಟಿಲ್ಲ. ಅಂದ್ರೆ ನಾನು ಇವ್ರು ಗುರ್ತಾ ಇದ್ದಾರೆ, ನಾನು ನಿಮಗೆ ಪೇ ಮಾಡ್ತೀನಿ ಅಂತ ಹೇಳಿ ಆಕೆ ಹಣವನ್ನ ನೀಡದೆ ಎಸ್ಕೇಪ್ ಆಗಿರ್ತಾಳೆ. ಹೀಗಾಗಿ ವಂಚನೆ ಕೇಸ್ ಕೂಡ ದಾಖಲಾಗಿರುತ್ತೆ ಪುಲಕೇಶಿ ನಗರ ಉಪವಿಭಾಗದಲ್ಲಿ. ಆಗ ಎಸಿಪಿ ಗೀತಾ ಅವರಿಗೆ